ನಾನು ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಹೇಳ್ತಾ ಇದ್ದೆ, 7 ವರ್ಷದ ನಂತರ ಈ ಕಾರ್ಯಾಗಾರವನ್ನ ಏರ್ಪಾಟು ಮಾಡಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ ನನಗೆ ಅಂತ ಹೇಳ್ತಿದ್ದೆ. ಹಣಕಾಸಿನ ಮುಗ್ಗಟ್ಟಿದೆಯಾ ಅಂತ ಅಂದ್ರು. ಇರ್ಲಿಕ್ಕಿಲ್ಲ ಅಲ್ವಾ? ಯಾವುದ್ಯಾವುದೋ ಕಾರಣಕ್ಕಾಗಿ ಅನೇಕ ಕಾರಣಗಳಿಂದ ಬಹುಶಃ ತಡ ಆಗಿದೆ. ಇರ್ಲಿ, ಅದು ತೊಂದರೆ ಇಲ್ಲ. ಆದರೆ ಬಹಳ ಮುಖ್ಯವಾದಂತ ವಿಚಾರಗಳು, ಆಧುನಿಕತೆ ನಮ್ಮನ್ನ ನಾವು ಅದರ ಜೊತೆಯಲ್ಲಿ ಹೋಗುವಾಗ ಮಾಡುತ್ತೆ. ಇವತ್ತು ಹೊಸದಾಗಿ ಕಾನೂನುಗಳು ಬಂದಿದ್ದಾವೆ, ಹೊಸ ಆವಿಷ್ಕಾರಗಳು ಬಂದಿದ್ದಾವೆ. ಅದು ಸೈಬರ್ ಕ್ರೈಮ್ ಇರ್ಬೋದು, ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳನ್ನು ಮಾಡುವಂಥದ್ದು ಇರ್ಬೋದು, ಅಥವಾ ನಮ್ಮ BNSS, BSA ಇವೆಲ್ಲಗಳನ್ನ ನಾವು ಸರಿಯಾಗಿ ಅರ್ಥೈಸ್ಕೊಳ್ಳದೆ ಇದ್ರೆ ಅಥವಾ ಅದನ್ನ ಉಪಯೋಗ ಮಾಡಿಕೊಳ್ಳದೆ ಇದ್ರೆ ನಾವು ನ್ಯಾಯವನ್ನು ಒದಗಿಸೋದ್ರಲ್ಲಿ ವಿಫಲ ಆಗ್ತೀವಿ ಅನ್ನುವಂಥದ್ದು. ಅದಕ್ಕಾಗಿ ಈ ತರಬೇತಿಯ ಅವಶ್ಯಕತೆ ಇದೆ. ನಾನು 7 ವರ್ಷದ ಮಾತನ್ನ ಯಾಕೆ ಹೇಳಿದೆ ಅಂದ್ರೆ, ಕಳೆದ 7 ವರ್ಷದಲ್ಲಿ ಅನೇಕ ಬದಲಾವಣೆಗಳು ದೇಶದಲ್ಲಿ ಬಂದಿದ್ದಾವೆ, ಅನೇಕ ಕಾನೂನುಗಳು ಬಂದಿದ್ದಾವೆ. ಅದನ್ನ ನಾವು ಅರ್ಥೈಸ್ಕೊಳ್ಳದೆ ಇದ್ರೆ ನಾವು ನ್ಯಾಯವನ್ನ ಒದಗಿಸೋದ್ರಲ್ಲಿ ವಿಫಲ ಆಗ್ತೀವಿ. ಅದಕ್ಕಾಗಿ ಈ ತರಬೇತಿಯ ಅಗತ್ಯತೆ ಬಹುಶಃ ನನಗನ್ಸುತ್ತೆ ಪ್ರತಿ ವರ್ಷವೂ ಮಾಡಿದ್ರೆ ಬಹಳ ಒಳ್ಳೆಯದು. ಅದಕ್ಕೆ ಏನು ಸಹಕಾರ ಕೊಡಬೇಕು, ಸರ್ಕಾರ ಅದನ್ನ ಕೊಡುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ದೇಶದಲ್ಲಿ ಸಂವಿಧಾನವನ್ನ ಕೊಟ್ಟಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ನ್ಯಾಯವನ್ನು ಒದಗಿಸಬೇಕು, ಸಮಾನತೆಯನ್ನು ಒದಗಿಸಿಕೊಡ್ಬೇಕು. ನಮಗೆ ಆರ್ಟಿಕಲ್ 14 ನಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ and everybody should get an opportunity, get the justice, the so-called justice. ನಾನು ಅನೇಕ ಸಂದರ್ಭದಲ್ಲಿ ಒಬ್ಬ ಗೃಹ ಸಚಿವನಾಗಿ ಯೋಚನೆ ಮಾಡ್ತಾ ಇರ್ತೀನಿ, are we in a position to give justice to everybody who approaches the courts? ನಾವು ಕನ್ವಿಕ್ಷನ್ ಬಗ್ಗೆ ಮಾನ್ಯ HK ಪಾಟೀಲ್ ಮಾತಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು DCR ಸಭೆಯನ್ನ ಮೀಟಿಂಗ್ ಅನ್ನು ತಗೊಂಡ್ರು. ಈ ದೇಶದಲ್ಲಿ ವರ್ಗೀಕರಣ ಆಗಿರ್ತಕ್ಕಂಥದ್ದನ್ನ ನಾವ್ಯಾರು ಮುಚ್ಚಿಡೋದಕ್ಕಾಗೋದಿಲ್ಲ. ಯಾರು ಕೆಳಸ್ತರದ ಜನ ಇದ್ದಾರೆ ಆ ಜನರಿಗೆ ನ್ಯಾಯವನ್ನ ಕೊಡ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ಕೊಡಬೇಕಾದಂಥದ್ದು ನಮ್ಮ ಕರ್ತವ್ಯ. ಇಟ್ಸ್ ಅವರ್ ಡ್ಯೂಟಿ ಟು ಪ್ರೊವೈಡ್ ದೆಮ್ ದಿ ಜಸ್ಟಿಸ್. ಇವತ್ತು ಕರ್ನಾಟಕ ಕೋರ್ಟ್ಸ್ ನಲ್ಲಿ 20 ಲಕ್ಷ ಕೇಸಸ್ಗಳು, ದಿ ಪೆಂಡಿಂಗ್ ಕೇಸಸ್ ಆರ್ ಮೋರ್ ದನ್ 20 lakhs. ಹೈಕೋರ್ಟ್ ಮೇ ಬಿ 2 lakhs, approximately maybe 2 lakhs.
3 lakhs. And the other courts, the lower courts, including the lowest, maybe 15 to 17 lakhs. And these cases are not just 1 year, 2 year cases. They are there for years. ಆ ಬಡವನಿಗೆ, ಆ ಶೋಷಿತ ಸಮುದಾಯದಿಂದ ಬಂದಂತವನಿಗೆ ನ್ಯಾಯವನ್ನು ಕೊಡೋದ್ರಲ್ಲಿ ನಾವು ಎಷ್ಟು ವರ್ಷ ತಗೊಳ್ತೀವಿ? And what is the system we have evolved to give them the justice? ಇದನ್ನ ನಾವು ಇವತ್ತು ಯೋಚನೆ ಮಾಡಬೇಕಾಗಿರೋದು, ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಬದಲಾವಣೆಗಳನ್ನ ಮಾಡಿಕೊಳ್ಬೇಕಾಗಿರೋದು ಅಗತ್ಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಒಂದು ಕಾಲ ಇತ್ತು, ಕೋರ್ಟಿಗೆ ಹೋಗ್ಬೇಕಾದ್ರೆ ಅಡ್ವೊಕೇಟ್ಸು ಇಷ್ಟಪ್ಪ ಪುಸ್ತಕಗಳನ್ನ ಓದ್ಕೊಂಡು ಅವರೇನು ಓದ್ಕೊಂತಿರ್ಲಿಲ್ಲ, ಕಕ್ಷಿದಾರನ ಒರೆಸ್ಕೊಂಡು ಇಷ್ಟಪ್ಪ ಪುಸ್ತಕ ತಗೊಂಡು ಹೋದ್ರೆ ಒಳ್ಳೆ ಆರ್ಗ್ಯುಮೆಂಟ್ ಆಗುತ್ತೆ, ಈ ಪುಸ್ತಕ ಬೇಕಾ ಇಲ್ಲ ಸಣ್ಣದಿರೋ ಪುಸ್ತಕ ಬೇಕಾ, ಅದರಂತೆ ಫೀಸು ಹಂಗೆ ಇರುತ್ತೆ ಅಂತ. ಆ ಕಾಲ ಒಂದಿತ್ತು. ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಇವತ್ತು ನಮ್ಮ ಅಡ್ವೊಕೇಟ್ ಜನರಲ್ ಅವ್ರನ್ನ ಕೇಳಿದ್ರೆ ಅವರು ಲ್ಯಾಪ್ಟಾಪ್ ತೆಗಿತಾರೆ, ಇಲ್ಲ ಐಪ್ಯಾಡ್ ತೆಗಿತಾರೆ, ನೋಡಿ ನಮಗೆ ಹೇಳ್ತಾರೆ. ಅಷ್ಟು ಬದಲಾವಣೆಗಳಾಗಿದ್ದಾಗ್ಯೂ ಕೂಡ my question is, why is this many cases are pending? Are we not able to provide evidences? Are we not able to provide witnesses? ಈ ಪ್ರಶ್ನೆಗಳನ್ನ ನಾವು ಈ ನಮ್ಮ ಕಾರ್ಯಾಗಾರದಲ್ಲಿ ಚರ್ಚೆ ಮಾಡಿಕೊಳ್ಬೇಕು. ಆನಂತರ ನಿಮ್ಮ ನಿರ್ಣಯಗಳನ್ನ, ರೆಕಮೆಂಡೇಶನ್ಸ್ ಅನ್ನ ಕೊಡೋದಕ್ಕೆ ಮಾಡಬಹುದು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಬಹಳ ಸಂದರ್ಭದಲ್ಲಿ ನಮ್ಮ ಇಲಾಖೆ, ಪೊಲೀಸ್ ಇಲಾಖೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸೋದಿಲ್ಲ. ವಿಟ್ನೆಸಸ್ಗಳನ್ನು ಕರ್ಕೊಂಡು ಬರುವಾಗ ಅಥವಾ ಎವಿಡೆನ್ಸಸ್ಗಳನ್ನು ತಂದು ಕೊಡುವಾಗ ಅವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ ಅನ್ನುವಂಥ ಕಂಪ್ಲೇಂಟ್ಸ್ಗಳನ್ನು ಕೂಡ ಅನೇಕ ಸಂದರ್ಭದಲ್ಲಿ ನಾನು ಕೇಳಿದ್ದೇನೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಪ್ರತಿ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಪೊಲೀಸ್ ಕಾನ್ಫರೆನ್ಸ್ನಲ್ಲಿ ರಿವ್ಯೂ ಮಾಡುವಾಗ ಅನೇಕ ಸಂದರ್ಭದಲ್ಲಿ ನಾವು ಅವರಿಗೆ ಅದನ್ನ ಬಹಳ ಒತ್ತಾಯಪೂರ್ವಕವಾಗಿ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿರ್ತೇವೆ. ಆದ್ದರಿಂದ ಆ ಒಂದು ಕ್ರಮ ನಮ್ಮ ಏನು DG ಅವರು ಇಲ್ಲಿ ಇದ್ದಾರೆ ಅವರು ಕೂಡ ಗಮನಿಸಬೇಕಾದಂಥದ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಬಹಳ HK ಪಾಟೀಲ್ ರವರು ಮಾತನಾಡತಕ್ಕಂಥ ಸಂದರ್ಭ, ಅವರು ಬಹಳ ಆತಂಕವನ್ನ ವ್ಯಕ್ತ ಮಾಡಿದರು. ಯಾರು ದೇಶದಲ್ಲಿ ಬಹಳ ದೊಡ್ಡ ಕೇಸ್ಗಳಂದ್ರೆ, ಬಹಳ ದೊಡ್ಡ ಕೇಸು ಅಂತಂದ್ರೆ ಬಹಳ ದೊಡ್ಡ ಅಕ್ರಮ ಮಾಡಿರೋರು ಅಂತಕ್ಕಂಥದ್ದು, ಅದು ಯಾವ ರೀತಿ ಅವರು ತಪ್ಪಿಸ್ಕೊಳ್ತಕ್ಕಂಥ ಅವಕಾಶಗಳಿದ್ದಾವೆ, ಲೂಪ್ ಹೋಲ್ಸ್, ಅದನ್ನ ನಾವು ಯಾವಾಗ ಸರಿಪಡಿಸ್ತಕ್ಕಂಥದ್ದು. ಒಂದು ವೇಳೆ ಅದು ಸರಿಪಡಿಸದೆ ಹೋದ್ರೆ, ಹಾಗೆ ಮುಂದುವರ್ಕೊಂಡು ಹೋದ್ರೆ ನಮ್ಮ ಕಾನೂನುಗಳು ಏನಾಗ್ತಾ ಇದ್ದಾವೆ, ಈ ಪ್ರಶ್ನೆಗಳನ್ನ ನಾವು ಇವತ್ತು ಹಾಕೊಳ್ಬೇಕಾಗ್ತದೆ. ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆ ಆಗಬೇಕು ಅಂತೇಳಿ ಸಾಮಾನ್ಯವಾಗಿ ಎಲ್ಲರೂ ನಾವೆಲ್ಲ ಮಾತನಾಡ್ತಾನೆ ಇರ್ತೀವಿ. ನಿಜವಾಗೂ ಆಗ್ತಾ ಇದೆಯಾ? ಮಹಿಳೆಯರ ಮಕ್ಕಳ ರಕ್ಷಣೆ ಕಾನೂನಾತ್ಮಕವಾಗಿ ನಿಜವಾಗೂ ಆಗ್ತಾ ಇದೆಯಾ, ಅಥವಾ ಎಷ್ಟು ಪರ್ಸೆಂಟೇಜ್ ಆಗ್ತಾ ಇದೆ? ನನಗೆ ಇವತ್ತು ಕರ್ನಾಟಕದಲ್ಲಿ ನಾವು ನ್ಯಾಯ ಒದಗಿಸೋದ್ರಲ್ಲಿ, ಮಹಿಳೆಯರ ರಕ್ಷಣೆ ಮಾಡೋದ್ರಲ್ಲಿ, ಟೆಕ್ನಾಲಜಿ ಯೂಸ್ ಮಾಡೋದ್ರಲ್ಲಿ, ಇವತ್ತು ಬ್ಯಾಂಗ್ಳೂರು, ಕರ್ನಾಟಕ
ಬ್ಯಾಂಗ್ಳೂರ್ ಸಿಟಿ ಪರ್ಟಿಕ್ಯುಲರ್ಲಿ ಮೊದಲನೇ ಸ್ಥಾನದಲ್ಲಿದೆ ರಾಷ್ಟ್ರದಲ್ಲಿ ಅಂತ ಹೇಳಿ ಇವತ್ತು ಬಂದಿದೆ ಮಾಧ್ಯಮದಲ್ಲಿ. ಆದರೆ ಅಷ್ಟು ಸಾಕ ನಮಗೆ? ಈ ಪ್ರಶ್ನೆಗಳನ್ನು ಕೂಡ ತಾವು ತಮ್ಮ ಕಾರ್ಯಾಗಾರದಲ್ಲಿ ಚರ್ಚೆಗಳನ್ನು ಮಾಡಬೇಕಾಗ್ತದೆ. ಸಾಮಾನ್ಯ ಜನರಿಗೆ ಸೇವೆಯನ್ನು ಮಾಡ್ತೇವೆ, ಲೀಗಲ್ ಸರ್ವಿಸಸ್, ಸಮುದಾಯ ಸೇವೆ. ಆರ್ ವಿ ಇನ್ ಎ ಪೊಸಿಷನ್ ಟು ಪ್ರೊವೈಡ್ ಜಸ್ಟಿಸ್ ಟು ದೋಸ್ ಪೀಪಲ್ ಹೂ ರಿಕ್ವೈರ್? ಅದು ಆಗ್ತಾ ಇದೆಯಾ? ಲೀಗಲ್ ಸಿಸ್ಟಮ್ನಲ್ಲಿ ಅದು ಸರಿಯಾದ ರೀತಿಯಲ್ಲಿ ಆಗ್ತಾ ಇದೆಯಾ? ಆ ಬಡವ ಅವನಿಗೆ ಹಣ ಕೊಡೋದಕ್ಕೆ, ಸಾರಿ ಐ ಆಮ್ ಸೇಯಿಂಗ್ ದಿಸ್, ಇತ್ತೀಚಿನ ಅಡ್ವೊಕೇಟ್ಸ್ಗೆ ಫೀಸ್ ಕಟ್ಟೋದಕ್ಕೆ ಅವನ ಕೈಲಾಗುತ್ತಾ? ಅವನಿಗೆ ಲೀಗಲ್ ಸರ್ವಿಸಸ್ಸನ್ನು ನಾವು ಫ್ರೀ ಸರ್ವಿಸ್ ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಇದ್ದೀವಿ. ಆ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇದೆಯಾ? ಇದು ಕೂಡ ಇವತ್ತು ಚರ್ಚೆ ಆಗ್ತಕ್ಕಂಥದ್ದು, ಆಗಬೇಕಾಗುತ್ತೆ ಎನ್ನುವಂಥದ್ದು ನನ್ನ ಅನಿಸಿಕೆ. ಹಾಗಾಗಿ ಇವತ್ತು ನಾನು ಇನ್ನೂ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡೋನಿದ್ದೆ, ಆದರೆ ಸಮಯದ ಅಭಾವ. ನಾನು ಕೂಡ ತುಮಕೂರಿಗೆ ಹೋಗಬೇಕು. ಪ್ರೆಸ್ ಕಾನ್ಫರೆನ್ಸು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಬೇರೆ ಒಂದು ವಿಷಯಕ್ಕಾಗಿ. ಅದಕ್ಕಾಗಿ ಹೋಗಬೇಕಾಗಿರೋದ್ರಿಂದ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಆದರೆ ಒಂದಂತೂ ಗಮನಿಸಬೇಕಾಗಿರ್ತಕ್ಕಂಥದ್ದು, ಆಧುನಿಕವಾಗಿ ನಾವು ಬಹಳ ಮುಂದೆ ಬಂದಿದ್ದೇವೆ. ಭಾರತ ಹೇಳ್ಕೊಳ್ತೇವೆ ನಾವು ಬಹಳ ಬೆಳೆದಿದ್ದೇವೆ. ಒನ್ ಆಫ್ ದಿ ಫೋರ್ತ್ ಲಾರ್ಜೆಸ್ಟ್ economy in the world. Technologically we have moved very fast. ಇದೆಲ್ಲ ಹೇಳ್ಕೊಂಡ್ರು ಕೂಡ ನಮ್ಮ ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಬದಲಾವಣೆಗಳು ಅಷ್ಟೇ ವೇಗವಾಗಿ ಆಗಬೇಕಲ್ವಾ? ಇಷ್ಟು ದಿವಸ 5 ವರ್ಷ 10 ವರ್ಷ ಆ ಕೇಸ್ಗಳನ್ನು ನಡೆಸ್ಕೊಂಡು ಹೋಗ್ತಾನೆ ಇದ್ರೆ, ರೀಸನ್ಸ್ ಮೇ ಬಿ ಮೆನಿ. ಐ ಆಮ್ ನಾಟ್ ಗೋಯಿಂಗ್ ಟು ಲುಕ್ ಇನ್ ಟು ದೋಸ್ ರೀಸನ್ಸ್, ಬಟ್ ಅಟ್ಲೀಸ್ಟ್ ಒಂದು ಟೈಮ್ ಫ್ರೇಮ್ ಬೇಡವಾ? ಆ ಟೈಮ್ ಫ್ರೇಮ್ ಇದ್ದರೆ ಅದಕ್ಕೆ ನ್ಯಾಯ ಸಿಕ್ಕುವಂಥದ್ದಕ್ಕೆ ಒಂದು ಅರ್ಥ ಆಗ್ತದೆ ಎನ್ನುವಂಥದ್ದು ನನ್ನ ವೈಯಕ್ತಿಕವಾದ ಅನಿಸಿಕೆ. ನಮ್ಮ ಇಲಾಖೆಯಲ್ಲಿ ಸುಮಾರು 910 PPಗಳದ್ದು ಪೊಸಿಷನ್ಸ್ ಇದೆ. ಅದರಲ್ಲಿ ಈಗ ನನಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ 400 ಜನರು ಇದ್ದಾರೆ. 500 ಜನ ಇದ್ದಾರೆ, 400 ವೇಕೆನ್ಸಿ. ಅದನ್ನು ಕೂಡ ಆದಷ್ಟು ಬೇಗ ತುಂಬುವಂಥ ಕೆಲಸ ಆಗಬೇಕು ಅಂತೇಳಿ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ. ಜೊತೆಗೆ ತಾವು ಅಕಾಡೆಮಿಗೆ ಈಗಾಗಲೇ 2 ಎಕರೆ ಜಮೀನು ಲಭ್ಯ ಆಗಿದೆ ಅಂತ ಹೇಳಿದ್ವಿ. ಹೆಚ್ಚೇನು ಖರ್ಚಾಗಲ್ಲ, ಒಂದು 10 ಕೋಟಿ ಆಗ್ಬೋದು ಅಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷದ ಬಡ್ಜೆಟ್ ತಯಾರು ಮಾಡುವಾಗ ನಾನು ಅವರಿಗೆ ವಿನಂತಿ ಮಾಡಿಕೊಳ್ತೇನೆ, ನಿಮ್ಮ ಪರವಾಗಿ ಖಂಡಿತವಾಗಿ ವಿನಂತಿ ಮಾಡ್ತೇನೆ. ಹಣದ ಪ್ರಶ್ನೆ ಅಲ್ಲ. ಒಂದು ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಇದ್ದರೆ ನಮಗೆ ಎಷ್ಟೆಲ್ಲ ಅನುಕೂಲ ಆಗ್ತದೆ ಅನ್ನೋದು ನಿಮಗೆ ಗೊತ್ತಿದೆ. ಅದಕ್ಕಾಗಿ ಅದನ್ನು ಮಾಡಬೇಕಾಗ್ತದೆ ಅನ್ನುವಂಥದ್ದು, ಕೆಲವೆಲ್ಲ ಪ್ರಾಮುಖ್ಯವಾದಂಥ ಬೇಡಿಕೆಗಳನ್ನ ಕೊಟ್ಟಿದ್ದೀರಿ. ಅವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸ್ತಾರೆ ಮತ್ತು ಅದು ಅವರು ಉತ್ತರ ಕೊಟ್ಟರೆ ಬೆಟರು, ನಾವು ಉತ್ತರ ಕೊಟ್ಟರೆ ಸರಿ ಆಗೋದಿಲ್ಲ. ನಾವು ಬೇಡಿಕೆ, ಏಕೆಂದರೆ ಅವರು ಗೌರವಾನ್ವಿತ ಹಣಕಾಸಿನ ಸಚಿವರಾಗಿರೋದ್ರಿಂದ ಅವರು ಹೇಳಿದರೆ ಅದಕ್ಕೆ ಸರಿ ಆಗ್ತದೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಆ ಬೇಡಿಕೆಗಳನ್ನು ಕೂಡ ಎಲ್ಲ ದೃಷ್ಟಿಯಿಂದನೂ ಕೂಡ ಗಮನಿಸ್ತೇವೆ ಅಂಥೇಳಿ
ಭಾಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ 2026 ಶುಭವಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.